ಹಾಯ್ ಹಲೋ ಸ್ನೇಹಿತರೆ, ಜೈ ಶ್ರೀರಾಮ್. ವೆಲ್ಕಮ್ ಟು ಸೂಪರ್ ಅಡುಗೆ ಕಟ್ಟೆ. ಇವತ್ತೊಂದು ಸ್ಪೆಷಲ್ ರೆಸಿಪಿ ಸ್ನೇಹಿತರೆ, ಬದನೆಕಾಯಿ, ಹಸಿರು ಬದನೆಕಾಯಿ ಉಪಯೋಗಿಸಿ ಒಂದು ಒಳ್ಳೆ ಗೊಜ್ಜನ್ನು ಹೇಳ್ಕೊಡ್ತಾ ಇದ್ದೀನಿ. ಸಖತ್ ಟೇಸ್ಟಿ, ಡಿಫ್ರೆಂಟ್ ಫ್ಲೇವರ್ ಇದು. ಸೊ ಬಿಸಿ ಬಿಸಿ ಅನ್ನದ ಜೊತೆ ಮಾಡ್ಕೊಂಡು ತಿನ್ನೋಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ. ರೊಟ್ಟಿ ಹಾಗೆ ಚಪಾತಿ ಎಲ್ಲದಕ್ಕೂ ಹೊಂದ್ಕೊಂಡು ಹೋಗೋ ಅಂಥ ಸೂಪರಾಗಿರೋ ರೆಸಿಪಿ ಇದು. ತುಂಬಾ ಸಿಂಪಲ್ ಮಾಡೋದು, ಆದರೆ ಡಿಫ್ರೆಂಟಾಗಿರುತ್ತೆ. ನೀವು ಈ ಥರ ಒಂದು ಸತಿ ಟ್ರೈ ಮಾಡಿದ್ರೆ ಖಂಡಿತ ಮತ್ತೆ ಮತ್ತೆ ಇದೇ ಥರ ಬದನೆಕಾಯಿ ಗೊಜ್ಜನ್ನು ಟ್ರೈ ಮಾಡ್ತೀರಾ ಅಂತ ಹೇಳ್ತಾ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಈ ರೆಸಿಪಿ ನೋಡಿ ಕಲ್ತ್ಕೊಳ್ಳೋಕೆ ಮುಂಚೆ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆಗ ಎಲ್ಲ ನನ್ನ ರೆಸಿಪಿಗಳು ನಿಮ್ಮನ್ನ ಬೇಗ ತಲುಪುತ್ತೆ ಅಂತ ಹೇಳ್ತಾ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ದಿಸ್ ರೆಸಿಪಿ. ಇದನ್ನು ಮಾಡೋದಕ್ಕೆ ನಾನು ಒಂದು 1/4 kg ಆಗೋಷ್ಟು ಹಸಿರು ಬದನೆಕಾಯಿ, ಫ್ರೆಶ್ ಆಗಿರೋ ಹಸಿರು ಬದನೆಕಾಯಿನ ಉಪಯೋಗಿಸಿದ್ದೀನಿ. ಹಸಿರು ಬದನೆಕಾಯಿ ಉಪಯೋಗಿಸಿದ್ರೆ ಇದೊಂಥರ ಫ್ಲೇವರು ಡಿಫ್ರೆಂಟಾಗಿರುತ್ತೆ ಸ್ನೇಹಿತರೆ. ಪರ್ಪಲ್ ಕಲರ್ ಬದನೆಕಾಯಿ ಉಪಯೋಗಿಸ್ಕೋಬೋದು, ಆದರೆ ಇದರಷ್ಟು ಟೇಸ್ಟ್ ಬರೋದಿಲ್ಲ. ಸೊ ಹಸಿರು ಬದನೆಕಾಯಿ ಒಂದು 1/4 kg ಚೆನ್ನಾಗಿ ತೊಳ್ಕೊಂಡು ಸಣ್ಣ ಸಣ್ಣ ಹೋಳಾಗಿ ಹೆಚ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನ ಹೆಚ್ಕೊಂಡು ನೀರಲ್ಲಿ ಹಾಕ್ಕೋಬೇಕು, ಇಲ್ಲಾಂದರೆ ಕಪ್ಪಾಗಿಬಿಡುತ್ತೆ. ಸೊ ಮೊದಲಿಗೆ ಬದನೆಕಾಯಿನ ನಾವು ಬೇಯಿಸ್ಕೊಂಬಿಡೋಣ. ಇದನ್ನು ಬೇಯಿಸ್ಕೊಳ್ಳೋದಕ್ಕೆ ನಾನು ನೀರು ಜಾಸ್ತಿ ಹಾಕ್ಕೊಳ್ಳೋದಿಲ್ಲ. ಒಂಚೂರು ಬಾಣಲೆಗೆ ಎಣ್ಣೆ ಮತ್ತು ಸಾಸಿವೆ ಹಿಂಗಿನ ಒಗ್ಗರಣೆ ಕೊಡಿ. ಆಮೇಲೆ ಹೆಚ್ಕೊಂಡಿರೋ ಬದನೆಕಾಯಿ ಸೇರಿಸಿ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಚುಮ್ಮುಕ್ಸ್ಕೊಂಡು ಮೇಲೆ ಇದನ್ನು ಬೇಯಕ್ಕೆ ಬಿಡ್ತೀನಿ. ಒಂದು 5 ನಿಮಿಷ ಬೆಂದರೆ ಸಾಕು, ಸಾಫ್ಟ್ ಆಗಿಬಿಡುತ್ತೆ. ಜಾಸ್ತಿ ನೀರು ಹಾಕ್ಕೊಂಡು ಬೇಯಿಸ್ಕೋಬಾರ್ದು. ಮಸಾಲೆಗೆ ಈ ಕಡೆ 1 ಸ್ಪೂನ್ ಉದ್ದಿನಬೇಳೆ, 1 ಸ್ಪೂನ್ ಕಡಲೆಬೇಳೆ, 2 ತುಂಡು ಚಕ್ಕೆ, 3 ಲವಂಗ ಹಾಕ್ಕೊಂಡಿದ್ದೀನಿ. ಚೂರು ಎಣ್ಣೆ ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ತೀನಿ. ಎಲ್ಲ ಹೊಂಬಣ್ಣಕ್ಕೆ ಬಂದು ಘಮ ಬರೋವರೆಗೂ ಇದೆರಡನ್ನ ಹಾಗೆ ಫ್ರೈ ಮಾಡ್ಕೊಳ್ತೀನಿ. ಆಮೇಲೆ ನಾನು ಇದಕ್ಕೆ ಮೆಣಸಿನ್ಕಾಯಿ ಸೇರಿಸ್ಕೊಳ್ತೀನಿ. ಒಂದು 6 ಮೆಣಸಿನ್ಕಾಯಿ, ಗುಂಟೂರು ಬ್ಯಾಡಗಿ ಮೆಣಸಿನ್ಕಾಯಿ. ಖಾರ ಒಂದು ಸ್ವಲ್ಪ ಬೇಕಂದರೆ ಇನ್ನೂ 1 ಮೆಣಸಿನ್ಕಾಯಿ ಆ್ಯಡ್ ಮಾಡ್ಕೋಬೋದು. ನೋಡಿ ಗರಿಗರಿ ಆಗಿದೆ ಮೆಣಸಿನ್ಕಾಯಿ ಎಲ್ಲ. ಇದು ಕೂಲ್ ಆಗೋಕ್ಕೆ ಬಿಟ್ಬಿಡ್ತೀನಿ. ಈ ಕಡೆ ನೋಡಿದ್ರೆ ಬದನೆಕಾಯಿ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ. ಇಷ್ಟು ಬೆಂದರೆ ಸಾಕು. ಈಗ ಮಸಾಲೆ ರುಬ್ಕೊಂಬಿಡೋಣ. ಆ ಕಡೆ ತಣ್ಣಗಾಗಿರೋ ಹುರ್ಕೊಂಡಿರೋ ಇಂಗ್ರೀಡಿಯೆಂಟ್ಸ್ನೆಲ್ಲ ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡಿದ್ದೀನಿ. ಈಗ ಇದಕ್ಕೆ 2 ಟೊಮೆಟೊನ ಹೆಚ್ಚಿ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಒಣಕೊಬ್ಬರಿ ಸೇರಿಸ್ಕೊಳ್ತೀನಿ, 1 ಕಪ್ ಆಗೋಷ್ಟು ಒಣಕೊಬ್ಬರಿ. ಆಮೇಲೆ ಬೇಕಾದರೆ ನೀವು ಒಂದು ಸ್ವಲ್ಪ ಅರಿಶಿನ ಕೂಡ ಸೇರಿಸ್ಕೋಬೋದು. ನೈಸಾಗಿ ರುಬ್ಕೋಬೇಕು. ನೋಡಿ ಸ್ವಲ್ಪನೇ ನೀರು ಹಾಕ್ಕೊಂಡು ನೈಸಾಗಿ ರುಬ್ಕೊಳ್ಬೇಕು. ಗೊಜ್ಜು ಯಾವತ್ತೂ ಗಟ್ಟಿಗಿರಬೇಕು. ಈಗ ರುಬ್ಬಿರೋ ಮಿಶ್ರಣನ ನಾನು ಬದನೆಕಾಯಿಗೆ ಸೇರಿಸ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿ ಗೊಜ್ಜಿನ ಕನ್ಸಿಸ್ಟೆನ್ಸಿ ಬರೋವರೆಗೂ ನಾನು ಇದನ್ನು ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತೀನಿ. ನೋಡಿ ಗೊಜ್ಜಿನ ಹದ ಇರಬೇಕು. ಇದಕ್ಕೆ ಉಪ್ಪನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ಇದನ್ನು ಒಂದು 2 ನಿಮಿಷ ಹಾಗೆ ಕುದಿಯೋಕ್ಕೆ ಬಿಡೋಣ. ತುಂಬಾ ಟೇಸ್ಟಿಯಾಗಿರುತ್ತೆ ಸ್ನೇಹಿತರೆ, ಖಂಡಿತ ಟ್ರೈ ಮಾಡಿ. ನಾ ಹೇಳ್ದಂಗೆ ಬಿಸಿ ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಈ ಥರ ಗೊಜ್ಜನ್ನು ಮಾಡ್ಕೊಂಡು ಕಲಿಸ್ಕೊಂಡು ತಿಂದರೆ ಸಕ್ಕತ್ತಾಗಿರುತ್ತೆ. ಅಕ್ಕಿ ರೊಟ್ಟಿಗಂತೂ ಮಾಡಿಸಿದ್ದು ಅಂತ ಹೇಳ್ಬೋದು ಈ ಗೊಜ್ಜು. ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ತಿಳ್ಕೊಡ್ತೀನಿ. ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ತಿಳಿಸ್ಕೊಡಿ. ಒಂದು ಲೈಕ್ ಕೊಡಿ, ಕಾಮೆಂಟ್ ಮಾಡಿ, ಎಲ್ಲರ ಜೊತೆ ಶೇರ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹೀಗೆ ಪ್ರೋತ್ಸಾಹಿಸ್ತಾ ಇರಿ. ಮತ್ತೆ ಸಿಗ್ತೀನಿ ಇನ್ನೊಂದು ರೆಸಿಪಿಯೊಂದಿಗೆ. ಬಾಯ್ ಫಾರ್ ನಾವ್.